ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಡಿ ಕೆ ಸ್ಟಡಿ ಗ್ರೂಪ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 2024 ಜನವರಿ ತಿಂಗಳು ಹಿಡ್ಕೊಂಡು ಸೆಪ್ಟೆಂಬರ್ ತಿಂಗಳವರೆಗೆ ನಡೆದಂಥ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರಶ್ನೆಗಳ ಮುಖಾಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದೇ ರೀತಿ ಇನ್ನೂ ಪಾರ್ಟ್ 1, ಪಾರ್ಟ್ 2 ಇನ್ನೂ ಹಲವಾರು ಕರೆಂಟ್ ಅಫೇರ್ಸ್ ಮೇಲೆ ವಿಡಿಯೋ ಮಾಡ್ತೇವೆ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋದಾದ್ರೆ, 2024 ಗಣರಾಜ್ಯೋತ್ಸವದ ಟ್ಯಾಬ್ಲೋ ಪ್ರಶಸ್ತಿ ಯಾವ ರಾಜ್ಯ ಪಡೆದುಕೊಂಡಿದೆ? 2024 ಗಣರಾಜ್ಯೋತ್ಸವದ ಟ್ಯಾಬ್ಲೋ ಪ್ರಶಸ್ತಿ ಯಾವ ರಾಜ್ಯ ಪಡೆದುಕೊಂಡಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಒಡಿಸ್ಸಾ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಸ್ನೇಹಿತರೆ, ಪ್ರತಿ ವರ್ಷ ನಾವೇನು ಜನವರಿ 26ರಂದು ಗಣರಾಜ್ಯೋತ್ಸವ ಮಾಡ್ತೀವಿ. ಆ ದಿನದಂದು ಎಲ್ಲ ರಾಜ್ಯಗಳು ಒಂದೊಂದು ತಮ್ಮ ರಾಜ್ಯದ ಒಂದು ವಿಶಿಷ್ಟವಾದಂಥ ಒಂದು ಟ್ಯಾಬ್ಲೋ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಈ ವರ್ಷದಲ್ಲಿ ಯಾವ ಟ್ಯಾಬ್ಲೋ ಆ ಪ್ರಶಸ್ತಿಗೆ ಯಾವ ರಾಜ್ಯದ ಆಯ್ಕೆಯಾಗಿದೆ ಅಂದ್ರೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ಒಡಿಸ್ಸಾ. ಒಡಿಸ್ಸಾ ರಾಜ್ಯದ ಟ್ಯಾಬ್ಲೋ 2024 ಗಣರಾಜ್ಯೋತ್ಸವ ಟ್ಯಾಬ್ಲೋ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಎರಡನೇ ಪ್ರಶ್ನೆ, ಸ್ಟ್ರಿಂಗ್ ಆಫ್ ಪರ್ಲ್ಸ್ ಯೋಜನೆ ಯಾವ ದೇಶದಾಗಿದೆ? ಸ್ಟ್ರಿಂಗ್ ಆಫ್ ಪರ್ಲ್ಸ್ ಯಾವ ದೇಶದಾಗಿದೆ? ಸ್ನೇಹಿತರೆ, ಇದು ಒಂದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅನ್ನೋದು ಒಂದು ದೇಶ ಹಾಕಿಕೊಂಡ ಒಂದು ಯೋಜನೆ ಆಗಿದೆ. ಸ್ನೇಹಿತರೆ, ಹಾಗಾದರೆ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ಇತ್ತೀಚೆಗೆ ಜಾಗತಿಕವಾಗಿ ಭಾಳಷ್ಟು ಚರ್ಚೆ ಇರುವಂಥ ಒಂದು ವಿಷಯ. ಸ್ನೇಹಿತರೆ, ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ಯಾವುದು ಸರಿ ಉತ್ತರ ಸ್ನೇಹಿತರೆ? ಇಟ್ ಈಸ್ ಎ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಇದೆಯಲ್ಲ, ಚೀನಾ. ಏನು ಭಾರತದ ನೆರೆ ರಾಷ್ಟ್ರವಾದಂಥ ಚೀನಾ ಭಾರತದ ವಿರುದ್ಧ ಸ್ನೇಹಿತರೆ ಒಂದು ಹೊಸ ಯೋಜನೆ ಮಾಡಿದ. ಯಾವುದಪ್ಪ ಅಂದರೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತೇಳಿ ಭಾರತದ ಸುತ್ತಮುತ್ತ ಎಲ್ಲ ಸ್ಥಳಗಳಲ್ಲಿ ತನ್ನ ಸೇನಾ ನೆಲೆಯನ್ನು ವಿಸ್ತರಣೆ ಮಾಡ್ತಾಯಿದೆ. ಸ್ನೇಹಿತರೆ, ಅದೇ ಏನದಪ್ಪ ಅಂದ್ರದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಯೋಜನೆ ಅಂತೇಳಿ. ಮೂರನೇ ಪ್ರಶ್ನೆ, ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಯಾವುದು? ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಯಾವುದು? ಆಪ್ಷನ್ ಎ ಭೂಪೇನ್ ಹಜಾರಿಕಾ ಸೇತುವೆ, ಆಪ್ಷನ್ ಬಿ ಅಟಲ್ ಸೇತುವೆ, ಆಪ್ಷನ್ ಸಿ ಸುದರ್ಶನ ಸೇತುವೆ, ಆಪ್ಷನ್ ಡಿ ಗಾಂಧಿ ಸೇತುವೆ. ಸ್ನೇಹಿತರೆ, ಪ್ರಶ್ನೆ ಇರುವುದು ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಯಾವುದಪ್ಪ? ಇದರ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಅಟಲ್ ಸೇತುವೆ. ಇತ್ತೀಚೆಗೆ ಉದ್ಘಾಟನೆ ಮಾಡಿರುವಂಥ ಅಟಲ್ ಸೇತುವೆಯಲ್ಲಿ ಮುಂಬೈಯಲ್ಲಿ ಬರುವಂಥ ಈ ಸೇತುವೆ ಭಾರತದಲ್ಲೇ ಅತಿ ಉದ್ದದ ಸಮುದ್ರ ಸೇತುವೆ ಯಾವುದಪ್ಪ ಅಂದ್ರದು ಅಟಲ್ ಸೇತುವೆ. ನದಿ ಸೇತುವೆ ಅಲ್ಲ ಸ್ನೇಹಿತರೆ, ಪ್ರಶ್ನೆ ಇರೋದು ನೆನಪಿಟ್ಕೊಳ್ಳಿ. ಸಮುದ್ರ ಸೇತುವೆ ಅಂದ್ರೆ ಅದು ಅಟಲ್ ಸೇತುವೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಸ್ವಚ್ಛ ಸರ್ವೇಕ್ಷಣ 2023 ಭಾರತದ ಅತಿ ಸ್ವಚ್ಛ ನಗರ ಯಾವುದು? ಸ್ವಚ್ಛ ಸರ್ವೇಕ್ಷಣ 2023 ಭಾರತದ ಅತಿ ಸ್ವಚ್ಛ ನಗರ ಯಾವುದು? ಆಪ್ಷನ್ ಎ ಇಂದೋರ್, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸ್ನೇಹಿತರೆ, ಪ್ರತಿ ವರ್ಷ ಒಂದು ಸ್ವಚ್ಛ ಸರ್ವೇಕ್ಷಣ ಒಂದು ಯಾವ ಭಾರತದ ನಗರ ನಂಬರ್ 1 ಸ್ವಚ್ಛದಲ್ಲಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಸ್ನೇಹಿತರೆ, ಹಾಗಾದ್ರೆ 2023 ಭಾರತದ ಅತಿ ಸ್ವಚ್ಛ ನಗರ ಯಾವುದು? ಇದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಸ್ನೇಹಿತರೆ ಆಪ್ಷನ್ ಸಿ ಇದೆಯಲ್ಲ, ಎ ಮತ್ತು ಬಿ ಎರಡೂ ಸರಿ. ಈ ಸಲ ಜಂಟಿಯಾಗಿ ಇಂದೋರ, ಸೂರತ್ ಎರಡೂ ಕೂಡ ಭಾರತದ ಸ್ವಚ್ಛ ಭಾರತ ನಂಬರ್ 1 ಸಿಟಿಗಳತ್ತೆ. ಎರಡೂ ಜಂಟಿಯಾಗಿ ಈ ಸಲ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದಕ್ಕೆ ಮುಂಚೆ ಸ್ನೇಹಿತರೆ ಸತತ 6 ವರ್ಷಗಳ ಕಾಲ ಇಂದೋರ್, ಏನು ಮಧ್ಯಪ್ರದೇಶದಲ್ಲಿ ಬರುವಂಥ ಇಂದೋರ್ ನಗರ ಸತತ 6 ವರ್ಷಗಳ ಕಾಲ ಇಡೀ ಭಾರತ ನಂಬರ್ 1 ಸ್ವಚ್ಛ ನಗರ ಪ್ರಶಸ್ತಿಯನ್ನು ತೋತಾಯಿತ್ತು. ಬಟ್ ಇದೇ ಫಸ್ಟ್ ಟೈಮ್ ಜಂಟಿಯಾಗಿ ಸೂರತ್, ಗುಜರಾತ್ನ ಸೂರತ್ ನಗರ ಕೂಡ ಈ ಒಂದು ನಂಬರ್ 1 ಸ್ಥಾನವನ್ನು ಗಿಟ್ಟಿಸಿದೆ. ಅದೇ ರೀತಿ ನಾವು ಮೈಸೂರು ಕೂಡ, ನಮ್ಮ ಕರ್ನಾಟಕದ ಮೈಸೂರು ಒಂದು ಬಾರಿ ಮಾತ್ರ ಇಡೀ ದೇಶದ ಸ್ವಚ್ಛ ನಗರ ಐತೆ, ಒಂದು ಬಾರಿ ಮಾತ್ರ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಿದೆ. ಮುಂದಿನ ಪ್ರಶ್ನೆ, ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಆಪ್ಷನ್ ಎ ಅಲಹಾಬಾದ್, ಆಪ್ಷನ್ ಬಿ ಪಾಟ್ನಾ, ಆಪ್ಷನ್ ಸಿ ಅಯೋಧ್ಯ, ಆಪ್ಷನ್ ಡಿ ಕಾಶಿ. ಸ್ನೇಹಿತರೆ, ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ಎಲ್ಲಿದೆಯಪ್ಪ ಅಂದ್ರೆ ಇಟ್ ಈಸ್ ಎ ರೈಟ್ ಆನ್ಸರ್ ಬಂದುಬಿಟ್ಟು ಸ್ನೇಹಿತರೆ
ಆಪ್ಷನ್ ಸಿ ಇದೆಯಲ್ಲ ಅಯೋಧ್ಯೆ ನಗರದಲ್ಲಿ. ಏನೋ ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆ ಮಾಡಿದೆವಲ್ಲ, ಅದೇ ಸಂದರ್ಭದಾಗ ಒಂದು ಅಯೋಧ್ಯೆಗೆ ಭಾಳಷ್ಟು ವಿದೇಶಿಗರು, ಭಾರತ ಎಲ್ಲ ಒಂದು ಜನರು ಭೇಟಿ ಕೊಡೋದರಿಂದ ಹೀಗಾಗಿ ಅಯೋಧ್ಯೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಲಾಗಿದೆ. ಬಟ್ ಅದಕ್ಕೆ ಯಾರ ಹೆಸರು ಇಡಲಾಗಿದೆ ಅಂದ್ರೆ ಯಾರು ನಮ್ಮ ರಾಮಾಯಣ ಬರೆದಂಥವ್ರು ಯಾರು ವಾಲ್ಮೀಕಿ ಮಹರ್ಷಿಗಳು, ಅವರ ಹೆಸರನ್ನೇ ಅಯೋಧ್ಯೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಲಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ GI ಟ್ಯಾಗ್ ಪಡೆದಿರುವ ಕೆಂಪಿರುವೆ ಚಟ್ನಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇತ್ತೀಚೆಗೆ GI ಟ್ಯಾಗ್ ಪಡೆದಿರುವ ಕೆಂಪಿರುವೆ ಚಟ್ನಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಒಡಿಸ್ಸಾ, ಆಪ್ಷನ್ ಸಿ ಜಾರ್ಖಂಡ, ಆಪ್ಷನ್ ಡಿ ತೆಲಂಗಾಣ. ಸ್ನೇಹಿತರೆ, ಕೆಂಪಿರುವೆ ಚಟ್ನಿ ಇದು ಯಾವ ರಾಜ್ಯದ ಪ್ರಶ್ನೆ ಸ್ನೇಹಿತರೆ GI ಟ್ಯಾಗ್ ಪಡೆದುಕೊಂಡಿದೆ. ಇದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ ಒಡಿಸ್ಸಾ ರಾಜ್ಯದು. ಒಡಿಸ್ಸಾ ರಾಜ್ಯದಲ್ಲಿ ಫೇಮಸ್ ಕೆಂಪಿರುವೆಗಳನ್ನ ತಂದು ಒಂದು ಚಟ್ನಿ ಮಾಡ್ತಾರೆ. ಆ ಚಟ್ನಿಗೆ GI ಜಿಯೋಗ್ರಫಿಕಲ್ ಇಂಡಿಕೇಶನ್ ಒಂದು ಮಾನ್ಯತೆಯನ್ನು ಭಾರತ ಸರ್ಕಾರ ಕೊಟ್ಟಿದೆ ಸ್ನೇಹಿತರೆ. ಇಲ್ಲಿ ಒಂದು ಎಕ್ಸ್ಟ್ರಾ ಪ್ರಶ್ನೆ ನಿಮಗಾಗಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ GI ಟ್ಯಾಗ್ ಪಡೆದಿರುವ ಒಂದು ವಸ್ತು ಯಾವುದು? ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, 2024 ಬ್ರಿಕ್ಸ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ? 2024 ಬ್ರಿಕ್ಸ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಸ್ನೇಹಿತರೆ, ಬ್ರಿಕ್ಸ್ ಅನ್ನೋದು ಒಂದು ಶೃಂಗಸಭೆ ಪ್ರತಿ ವರ್ಷ ಒಂದೊಂದು ದೇಶ ಆತಿಥ್ಯದಲ್ಲಿ ನಡೀತದೆ ಸ್ನೇಹಿತರೆ. ಹಾಗಾದರೆ 2024 ಯಾವ ದೇಶದಲ್ಲಿ ನಡೀತಾ ಇದೆ? ಯಾವ ದೇಶ ಆತಿಥ್ಯವನ್ನು ವಹಿಸಿಕೊಳ್ಳಲಿದೆಪ್ಪ ಅಂದ್ರೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಇದೆಯಲ್ಲ ರಷ್ಯಾದಲ್ಲಿ. ರಷ್ಯಾ ಕೂಡ ಒಂದು ಸದಸ್ಯ ರಾಷ್ಟ್ರ. ಹೀಗಾಗಿ ಈ ಬಾರಿ 2024 ಬ್ರಿಕ್ಸ್ ರಷ್ಯಾದಲ್ಲಿ ನಡೆಯಲಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕಾಜಿ ನೀಮು ಅಥವಾ ಸಿಟ್ರಸ್ ಲೆಮನನ್ನು ತನ್ನ ರಾಜ್ಯದ ಅಧಿಕೃತ ಹಣ್ಣು ಎಂದು ಯಾವ ರಾಜ್ಯ ಘೋಷಿಸಿದೆ? ಇತ್ತೀಚೆಗೆ ಕಾಜಿ ನೀಮು ಅಥವಾ ಇದಕ್ಕೆ ಇನ್ನೊಂದು ಹೆಸರೇನು ಸಿಟ್ರಸ್ ಲೆಮನ್ ಅಂತ ಕರೀತಾರೆ ಸ್ನೇಹಿತರೆ. ಯಾವ ರಾಜ್ಯ ತನ್ನ ರಾಜ್ಯದ ಅಧಿಕೃತ ಹಣ್ಣೆಂದು ಘೋಷಣೆ ಮಾಡಿದೆ? ಆಪ್ಷನ್ ಎ ಉತ್ತರಾಖಂಡ, ಆಪ್ಷನ್ ಬಿ ಮಣಿಪುರು, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಕೇರಳ. ಸ್ನೇಹಿತರೆ, ಸರಿ ಉತ್ತರ ಬಂದುಬಿಟ್ಟು ಯಾವುದಪ್ಪ ಇದರ 4 ಆಪ್ಷನ್ ಕೊಟ್ಟಿರೋ ಆಪ್ಷನ್ ಇದೆ ಅಂದ್ರೆ ಅಸ್ಸಾಂ ರಾಜ್ಯ. ಅಸ್ಸಾಂ ಏನು ಮಾಡಿದೆ ನಾವು ಕೇಳಿವಿ ಸ್ನೇಹಿತರೆ, ಭಾರತದ ಅತಿ ಹೆಚ್ಚು ಚಹಾ ಉತ್ಪಾದನೆ ಯಾವುದು? ಅಸ್ಸಾಂ ಮಾಡ್ತಾಯಿದೆ. ಅದೇ ರೀತಿ ಬಟ್ ಸಿಟ್ರಸ್ ಲೆಮನ್ ಕಾಜಿ ನೀಮು ಅಂತೇಳಿ ಆ ರಾಜ್ಯದಲ್ಲಿ ಬೆಳೆಯುವಂಥ ಒಂದು ಹಣ್ಣು ಸ್ನೇಹಿತರೆ, ಅದನ್ನು ಏನು ಮಾಡಿದರೆ ತಮ್ಮ ರಾಜ್ಯದ ಅಧಿಕೃತ ಹಣ್ಣೆಂದು ಇತ್ತೀಚೆಗೆ ಘೋಷಣೆ ಮಾಡಿದೆ. ಇನ್ನು ಮುಂದಿನ ಪ್ರಶ್ನೆ, ದೇಶದಲ್ಲಿಯೇ ಮೊದಲ ವೈದ್ಯಕೀಯ ಹೆಲಿಕಾಪ್ಟರ್ ಸೇವೆ ಆರಂಭಿಸಿದ ರಾಜ್ಯ ಯಾವುದು? ದೇಶದಲ್ಲಿಯೇ ಮೊದಲ ವೈದ್ಯಕೀಯ ಹೆಲಿಕಾಪ್ಟರ್ ಸೇವೆ ಆರಂಭಿಸಿದ ರಾಜ್ಯ ಯಾವುದು? ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಅರುಣಾಚಲ ಪ್ರದೇಶ, ಆಪ್ಷನ್ ಡಿ ಸಿಕ್ಕಿಂ. ಸ್ನೇಹಿತರೆ, ಹೆಲಿಕಾಪ್ಟರ್ನಲ್ಲೇ ಒಂದು ವೈದ್ಯಕೀಯ ಸೇವೆ ಕೊಟ್ಟಂಥ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ ಉತ್ತರಾಖಂಡ ಈಸ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 2024 T20 ವಿಶ್ವಕಪ್ ಚಾಂಪಿಯನ್ ತಂಡ ಯಾವುದು? 2024 T20 ವಿಶ್ವಕಪ್ ಚಾಂಪಿಯನ್ ತಂಡ ಯಾವುದು? ಆಪ್ಷನ್ ಎ ಸೌತ್ ಆಫ್ರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಇಂಗ್ಲೆಂಡ್. ಸ್ನೇಹಿತರೆ, ಇತ್ತೀಚೆಗೆ ಮುಕ್ತಾಯವಾದಂಥ 2020 ಕ್ರಿಕೆಟ್ ವಿಶ್ವಕಪ್ಪನ್ನು ಯಾರು ಗೆದ್ದಾರ, ಯಾರು ಚಾಂಪಿಯನ್ ಆಗ್ಯಾರ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಯಾವುದಪ್ಪ? ಆಪ್ಷನ್ ಬಿ ಇದೆಲ್ಲ ಭಾರತ. ಹಾಗಾದ್ರೆ ಎಲ್ಲಿ ನಡೆದಿತ್ತು ಸ್ನೇಹಿತರೆ ಇದಪ್ಪ ಅಂದ್ರೆ USA ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ ಜಂಟಿಯಾಗಿ ಆತಿಥ್ಯವನ್ನು ವಹಿಸಿದ್ದವು. ಭಾರತ ತಂಡ ಫೈನಲ್ನಲ್ಲಿ ಯಾರನ್ನ ಸೌತ್ ಆಫ್ರಿಕಾ ರನ್ನರ್ ಅಪ್ ತಂಡ ಸೌತ್ ಆಫ್ರಿಕಾವನ್ನು ಸೋಲಿಸಿ ಭಾರತ ತಂಡ ಇದು 2ನೇ ಬಾರಿ T20 ವಿಶ್ವಕಪ್ಪನ್ನು ಗೆದ್ದುತ್ತಾ ಇರುವುದು. 12ನೇ ಪ್ರಶ್ನೆ, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಆಪ್ಷನ್ ಎ NK ಸಿಂಗ್, ಆಪ್ಷನ್ ಬಿ ಅರವಿಂದ್ ಪನಾಗರಿಯ, ಆಪ್ಷನ್ ಸಿ YV ರೆಡ್ಡಿ, ಆಪ್ಷನ್ ಡಿ ಸಿ ರಂಗರಾಜನ್.
ಸ್ನೇಹಿತರೆ ಹಣಕಾಸು ಆಯೋಗ ಎಷ್ಟನೇದು 16ನೇದು. ಯಾರ ಅಧ್ಯಕ್ಷತೆಯಲ್ಲಪ್ಪ ಅಂದ್ರೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ಅರವಿಂದ್ ಪನಾಗರಿಯವರ ಅಧ್ಯಕ್ಷತೆಯಲ್ಲಿ 2024ರಲ್ಲಿ ಈಗ ಇತ್ತೀಚೆಗೆ ನೇಮಕ ಮಾಡಿದ್ದಾರೆ. ಯಾರ ಅಧ್ಯಕ್ಷತೆಯಲ್ಲಪ್ಪ ಅಂದ್ರೆ ಅದು ಅರವಿಂದ್ ಪನಾಗರಿ. ಎಷ್ಟನೇದು? 16ನೇದು. ಹಾಗಾದರೆ ಪ್ರೆಸೆಂಟ್ ನಡೀತಾ ಇರೋದು ಎಷ್ಟನೇದು ಅಂದ್ರೆ 15ನೇ ಹಣಕಾಸು ಆಯೋಗ. ಅದು ಯಾರ ಅಧ್ಯಕ್ಷತೆಯಪ್ಪ ಅಂದ್ರೆ NK ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿತ್ತು. ಇದು 2021ರಿಂದ 25ಕ್ಕೆ ಮುಗೀತದೆ. ಬಟ್ ಮುಂದಿಂದ ಯಾರದು? ಅರವಿಂದ್ ಪನಾಗರಿಯ. 13ನೇ ಪ್ರಶ್ನೆ, 14ನೇ MS ಸ್ವಾಮಿನಾಥನ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? 14ನೇ MS ಸ್ವಾಮಿನಾಥನ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ BR ಕಾಂಬೋಜ್, ಆಪ್ಷನ್ ಬಿ ಗುರುಚರಣ್ ಸಿಂಗ್, ಆಪ್ಷನ್ ಸಿ ರಾಜೇಂದ್ರ ಸಿಂಗ್ ಪರೋಡ, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಸ್ನೇಹಿತರೆ ಸರಿ ಉತ್ತರ ಬಂದುಬಿಟ್ಟು ಯಾವುದಪ್ಪ ಇದರಲ್ಲಿ ಸರಿ ಉತ್ತರ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, BR ಕಾಂಬೋಜ್ ಈಸ್ ಎ ರೈಟ್ ಆನ್ಸರ್. ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, MS ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೇವೆ. ಹಾಗಾದ್ರೆ ಭಾರತದಲ್ಲಿ ಯಾರು ಒಂದು ಕೃಷಿಯಲ್ಲಿ ಸಾಧನೆ ಮಾಡ್ತಾರಲ್ಲ ಅವರಿಗೆ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಡ್ತಾರೆ ಸ್ನೇಹಿತರೆ. ಈ ಬಾರಿ ಯಾರಿಗಪ್ಪ ಅಂದ್ರೆ ಅದು 14ನೇದು BR ಕಾಂಬೋಜ್ ಅವರಿಗೆ. ಇನ್ನು 14ನೇ ಪ್ರಶ್ನೆ, ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಉತ್ತರಾಖಂಡ. ಸ್ನೇಹಿತರೆ ಏಕರೂಪ ನಾಗರಿಕ ಯಾವ ರಾಜ್ಯಪ್ಪ? ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಇದೆಯಲ್ಲ, ಉತ್ತರಾಖಂಡ. ಸ್ವತಂತ್ರ ಬಂದ ಬಳಿಕ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ 28 ರಾಜ್ಯಗಳು ಯಾವ ರಾಜ್ಯ ಜಾರಿಗೊಳಿಸಿದೆ ಅಂದ್ರೆ ಅದು ಉತ್ತರಾಖಂಡ. ಸ್ನೇಹಿತರೆ ಆಲ್ರೆಡಿ ಗೋವಾದಲ್ಲಿ ಇದೆ, ಬಟ್ ಸ್ವತಂತ್ರ ಪೂರ್ವದಲ್ಲಿ ಏನು ಪೋರ್ಚುಗೀಸರು ಭಾರತದಲ್ಲಿ ಆಳ್ವಿಕಿತ್ತಲ್ಲ ಅಂದಿನ ರೂಪದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಇದೆ. ಬಟ್ ಸ್ವತಂತ್ರ ಬಂದ ಬಳಿಕ ಯಾವ ರಾಜ್ಯ ಅಳವಡಿಸ್ಕೊಂಡು ಇತ್ತೀಚೆಗೆ ಅಪ್ಪ ಅಂದ್ರೆ ಅದು ಉತ್ತರಾಖಂಡ ಅಂತ ಹೇಳ್ತೇವೆ ಸ್ನೇಹಿತರೆ. ಹಾಗಾದರೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸುವಂಥ ಒಂದು ಆರ್ಟಿಕಲ್ ಯಾವ ಸ್ನೇಹಿತರೆ? 44ನೇ ವಿಧಿ. ಸಂವಿಧಾನ 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಹಾವು ಕಡಿತ ಅಧಿಸೂಚಿತ ರೋಗ ಎಂದು ಘೋಷಿಸ ದೇಶದ ಮೊದಲ ರಾಜ್ಯ ಯಾವುದು? ಹಾವು ಕಡಿತ ಅಧಿಸೂಚಿತ ರೋಗ ಎಂದು ಘೋಷಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಸ್ನೇಹಿತರೆ ಇತ್ತೀಚೆಗೆ ದೇಶಾದ್ಯಂತ ಹಾವು ಕಡಿತದಿಂದೇ ಭಾಳಷ್ಟು ಜನ ಸಾವು ಆಗ್ತಾ ಇದ್ದಾರೆ. ಬಟ್ ಅದನ್ನು ಕೂಡ ಅಧಿಸೂಚಿತ ರೋಗಗಳ ಒಂದು ಪಟ್ಟಿ ಇದೆ ಸ್ನೇಹಿತರೆ, ಅಲ್ಲಿ ಇದನ್ನು ಮೆನ್ಷನ್ ಮಾಡಿತ್ತಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಒಂದು ರಾಜ್ಯ ಗುರುತು ಮಾಡಿದೆಪ್ಪ. ಅದು ಯಾವುದಪ್ಪ ಅಂದ್ರೆ ನಮ್ಮ ಆಪ್ಷನ್ ಎ ಕರ್ನಾಟಕ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಗೋಲ್ಡನ್ IT ಕಾರಿಡಾರ್ ಕೆಳಗಿನ ಯಾವ ರಾಜ್ಯಗಳೊಡನೆ ಸಂಪರ್ಕ ಕಲ್ಪಿಸುವ ಯೋಜನೆಯಾಗಿದೆ? ಗೋಲ್ಡನ್ IT ಕಾರಿಡಾರ್ ಕೆಳಗಿನ ಯಾವ ರಾಜ್ಯಗಳೊಡನೆ ಸಂಪರ್ಕ ಕಲ್ಪಿಸುವ ಒಂದು ಯೋಜನೆಯಾಗಿದೆ? ಆಪ್ಷನ್ ಎ ಕರ್ನಾಟಕ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ ಕೇರಳ, ಆಪ್ಷನ್ ಸಿ ತಮಿಳುನಾಡು ಕೇರಳ, ಆಪ್ಷನ್ ಡಿ ಕರ್ನಾಟಕ ಗೋವಾ. ಯಾವುದಪ್ಪ ಇದರಲ್ಲಿ ಗೋಲ್ಡನ್ IT ಕಾರಿಡಾರ್ ಅಂದರೆ ಆಪ್ಷನ್ ಬಿ ಇದೆಲ್ಲ, ಕರ್ನಾಟಕದಿಂದ ಕೇರಳ ನಡುವೆ ಒಂದು ಗೋಲ್ಡನ್ IT ಕಾರಿಡಾರ್ ಒಂದು ಸಂಪರ್ಕ ಕಲ್ಪಿಸುವ ಒಂದು ಹೊಸದಾಗಿ ಒಂದು ಯೋಜನೆಯಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಉದ್ಘಾಟನೆ ಮಾಡಿರುವ ಮಾ ಕಾಮಾಖ್ಯ ಪ್ರವೇಶ ಕಾರಿಡಾರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇತ್ತೀಚೆಗೆ ಉದ್ಘಾಟನೆ ಮಾಡಿರುವ ಮಾ ಕಾಮಾಖ್ಯ ಪ್ರವೇಶ ಕಾರಿಡಾರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಉತ್ತರಾಖಂಡ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಗುಜರಾತ್. ಸ್ನೇಹಿತರೆ ಇದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ಅಸ್ಸಾಂ ರಾಜ್ಯ. ಹೆಂಗೆ ನಾವು ಕಾಶಿ ಕಾರಿಡಾರ್ ಅಂತೇಳಿ ಕಾಶಿಯನ್ನು ಅಭಿವೃದ್ಧಿ ಮಾಡಿರಲ್ಲ ಸ್ನೇಹಿತರೆ, ಅದೇ ರೀತಿ ನಾವು ಎಲ್ಲಪ್ಪ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವಂಥ ಯಾವ ದೇವಸ್ಥಾನ ಅದು ಮಾ ಕಾಮಾಖ್ಯ ದೇವಸ್ಥಾನ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ. ಆ ದೇವಸ್ಥಾನದ ಅಭಿವೃದ್ಧಿಗಾಗಿ ಮಾ ಕಾಮಾಖ್ಯ ಪ್ರವೇಶ ಕಾರಿಡಾರ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿದೆ. ಇನ್ನು 18ನೇ ಪ್ರಶ್ನೆ, 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರು? 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರು? ಆಪ್ಷನ್ ಎ ಜೋ ಬೈಡನ್, ಆಪ್ಷನ್ ಬಿ ರಿಷಿ ಸುನಕ್, ಆಪ್ಷನ್ ಸಿ ಇಮ್ಯಾನ್ಯುಯಲ್ ಮ್ಯಾಕ್ರನ್, ಆಪ್ಷನ್ ಡಿ ಪುಟಿನ್.
ಸ್ನೇಹಿತರೆ, ಗಣರಾಜ್ಯೋತ್ಸವ ಪ್ರತಿ ವರ್ಷ ನಾವು ಒಬ್ಬ ವಿದೇಶಿ ವ್ಯಕ್ತಿಗಳನ್ನು, ವಿದೇಶಿ ಅಧ್ಯಕ್ಷರನ್ನು, ಪ್ರಧಾನಿಯನ್ನು ಒಂದು ಅತಿಥಿಯಾಗಿ ಆಗಮನ ಕರೆಸ್ಕೊಳ್ತೇವೆ ಸ್ನೇಹಿತರೆ. ಹಾಗಾದರೆ ಈ ವರ್ಷ ಯಾರನ್ನು ಕರೆಸಲಾಗಿತ್ತು? ಇದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಇದೆಯಲ್ಲ, ಇಮ್ಯಾನ್ಯುಯಲ್ ಮ್ಯಾಕ್ರನ್. ಏನು ಫ್ರಾನ್ಸ್ನ ಅಧ್ಯಕ್ಷರು ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರನ್ನು 2024ರ ಗಣರಾಜ್ಯೋತ್ಸವ ಮುಖ್ಯ ಅತಿಥಿಯನ್ನಾಗಿ ಆಗಮನ ಮಾಡಿಕೊಳ್ಳಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2023ರ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಯಾರಿಗೆ ನೀಡಲಾಗಿದೆ? 2023ರ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ಸಿರ್ಸಿಂಧು ಮುಖ್ಯೋಪಾಧ್ಯಾಯ, ಆಪ್ಷನ್ ಬಿ ವಿ ಅಣ್ಣಾಮಲೈ, ಆಪ್ಷನ್ ಸಿ ಎಸ್ ಕೆ ಕಾಂತ, ಆಪ್ಷನ್ ಡಿ ರಾಜೇಂದ್ರ ಕಿಶೋರ್ ಪಾಂಡೆ. ಸ್ನೇಹಿತರೆ, ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಕುವೆಂಪು ಅವರ ನೆನಪಿಗಾಗಿ ಕೊಡ್ತಾರೆ ಸ್ನೇಹಿತರೆ. ಬಟ್ ಈ ಬಾರಿ ಯಾರಿಗೆ ಸಿಕ್ಕಿದಪ್ಪ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ಸಿರ್ಸಿಂಧು ಮುಖ್ಯೋಪಾಧ್ಯಾಯ. ಸಿರ್ಸಿಂಧು ಮುಖ್ಯೋಪಾಧ್ಯಾಯ ಯಾರಪ್ಪ ಅಂದರು? ಬಂಗಾಳದ ಸಾಹಿತಿಗಳು. ಇವರಿಗೆ ಈ ವರ್ಷದ ಒಂದು ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನು ಕೊಡಲಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರ ವಿಮಾನ ನಿಲ್ದಾಣ ಯಾವುದು? ವಿಶ್ವದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರ ವಿಮಾನ ನಿಲ್ದಾಣ ಯಾವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಕೊಚ್ಚಿ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಮುಂಬೈ. ಸ್ನೇಹಿತರೆ, ಭಾರತದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಭಾಳಷ್ಟಿವೆ. ಬಟ್ ಹೈಡ್ರೋಜನ್ ಸ್ಥಾವರದಿಂದ ಆದಂಥ ಒಂದು ವಿಮಾನ ನಿಲ್ದಾಣ ಯಾವುದು ಕ್ವಶನ್ ಇದೆ, ಅದು ಇತ್ತೀಚೆಗೆ ಆಗಿದೆ ಸ್ನೇಹಿತರೆ. ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಏನು ಕೇರಳ ರಾಜ್ಯದಲ್ಲಿ ಕಂಡುಬರುವ ಕೊಚ್ಚಿ ವಿಮಾನ ನಿಲ್ದಾಣ ಇದೆಯಲ್ಲ, ಅದು ಜಗತ್ತಿನಲ್ಲೇ ಮೊದಲ ಬಾರಿಗೆ ಒಂದು ಹೈಡ್ರೋಜನ್ ಸ್ಥಾವರ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ ಸ್ನೇಹಿತರೆ, 2024ರ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯಿತು? 2024ರ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯಿತು? ಆಪ್ಷನ್ ಎ ಗುಜರಾತ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ರಾಜಸ್ಥಾನ. ಸ್ನೇಹಿತರೆ, ಪ್ರತಿ ವರ್ಷ ಈ ಗಾಳಿಪಟ ಉತ್ಸವವನ್ನು ಮಾಡ್ತಾರೆ. ಬಟ್ 2025ರಲ್ಲಿ ಗುಜರಾತ್ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವನ ನಡೆಸಲಾಯಿತು ಸ್ನೇಹಿತರೆ. ಇಲ್ಲಿವರೆಗೆ 2024ರ ಒಂದು ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನಾವು ಪ್ರಶ್ನೆ ಮುಖಾಂತರ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋದು ನಮಗೆ ಪ್ರೋತ್ಸಾಹ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.